ಅತಿಯಾದ ಯೂರಿಯಾವನ್ನು ಬಳಸುವುದರಿಂದ ಮಣ್ಣಿನ ಶಕ್ತಿಯು ಕಡಿಮೆ ಆಗುತ್ತೆ, ಕಬ್ಬು ಕೃಷಿಯಲ್ಲಿ ಇಳುವರಿಯೂ ಕಡಿಮೆ ಆಗುತ್ತೆ. ಹಾಗೂ ಅತಿಯಾದ ಯೂರಿಯಾ ಬಳಸುವುದರಿಂದ ಮಣ್ಣಿನಲ್ಲಿರುವ ಜೀವಾಣುಗಳ ಸಂಖ್ಯೆ, ಮೈಕ್ರೋ ಆರ್ಗ್ಯಾನಿಸಮ್, ಸಾಯಿಲ್ ಬಯಾಲಜಿ ಇದು ಕಡಿಮೆ ಆಗುತ್ತೆ. ಇದರಿಂದ ತುಂಬಾನೇ ಲಾಸಸ್ ಆಗ್ತವೆ ಹಾಗೂ ಇಳುವರಿಯು ತುಂಬಾನೇ ಕಡಿಮೆ ಆಗ್ಬಿಡುತ್ತೆ. ಮಹಾಗಣಪತಿ ಕೃಷಿ ಕನ್ನಡ ಯೂಟ್ಯೂಬ್ ಚಾನಲ್ದಲ್ಲಿ ಎಲ್ಲ ರೈತ ಬಾಂಧವರಿಗೆ ಸ್ವಾಗತ, ಸುಸ್ವಾಗತ. ಕಬ್ಬು ಕೃಷಿಯಲ್ಲಿ ಯೂರಿಯಾ ಅತಿಯಾಗಿ ಬಳಸುವುದರಿಂದ ಕಬ್ಬು ಕೃಷಿಯಲ್ಲಿ ಯಾವ ಯಾವ ಹಾನಿಗಳು ಉಂಟಾಗ್ತವೆ ಅದರ ಬಗ್ಗೆ ಚರ್ಚೆಯನ್ನ ಇವತ್ತು ಮಾಡೋಣ. ಕಬ್ಬು ಕೃಷಿಯಲ್ಲಿ ಅತಿಯಾಗಿ ಯೂರಿಯಾ ಬಳಸುವುದರಿಂದ ಕಬ್ಬಿಗೆ ಅದು ಹಾನಿಕಾರಕ. ಕಬ್ಬಿನ ಬೆಳವಣಿಗೆಯು ಕುಂಠಿತವಾಗುತ್ತೆ ಅತಿಯಾದ ಯೂರಿಯಾ ಬಳಸುವುದರಿಂದ. ಹಾಗೂ ಅದರ ಜೊತೆಗೆ ಕಬ್ಬಿನಲ್ಲಿ ಎಲೆಗಳ ಗ್ರೋತೆ ಹೆಚ್ಚಾಗತ್ತೆ, ಕಬ್ಬಿನಲ್ಲಿ ಗಣಿಕೆಗಳ ಗ್ರೋತು ಕಡಿಮೆ ಆಗತ್ತೆ. ನಿಮ್ಮ ಕಬ್ಬಿನಲ್ಲಿ ಎಲೆಗಳೇ ತುಂಬಾ ಎಲೆಗಳೇ ಹೆಚ್ಚಾಗ್ತವೆ. ನಮಗೆ ಕಬ್ಬು ಕೃಷಿಯಲ್ಲಿ ಎಲೆಗಳಿಗಿಂತ ನಮ್ಮ ಕಬ್ಬಿನ ಗಣಿಕೆಗಳು ತುಂಬಾನೇ ಇಂಪಾರ್ಟೆಂಟು. ಕಬ್ಬು ನಮಗೆ ಇಂಪಾರ್ಟೆಂಟು, ಎಲೆಗಳು ಇಂಪಾರ್ಟೆಂಟು. ಆದ್ರೆ ಅತಿಯಾದ ಎಲೆಗಳು ಈ ಯೂರಿಯಾ ಬಳಸುವುದರಿಂದ ಆಗತ್ತೆ. ಕಬ್ಬು ಕೃಷಿಯಲ್ಲಿ ಗಣಿಕೆಗಳು ಇಂತಿಷ್ಟು ತಿಂಗಳಿಗೆ ಗಣಿಕೆಗಳು ಸ್ಟಾರ್ಟ್ ಆಗಬೇಕು ತಯಾರಾಗಲಿಕ್ಕೆ. ಆ ತಯಾರಾಗುವ ಪೀರಿಯಡ್ ಏನಿರುತ್ತಲ್ಲ ಅದು ಮುಂದೆ ಹೋಗುತ್ತೆ. ಅಂದ್ರೆ ಗಣಿಕೆಗಳು 3ರಿಂದ 4ನೇ ಮಂತದಲ್ಲಿ ಗಣಿಕೆಗಳು ತಯಾರಾಗ್ತಾ ಹೋಗ್ತವೆ. ಈ ಅತಿಯಾದ ಯೂರಿಯಾ ಬಳಸೋದ್ರಿಂದ ಅದು 5ರಿಂದ 6ನೇ ತಿಂಗಳಲ್ಲಿ ತಯಾರಾಗಕ್ಕೆ ಚಾಲು ಆಗ್ತವೆ. ಇದರಿಂದ ಅಂದ್ರೆ ಗಣಿಕೆಗೆ ತಯಾರಾಗುವ ಶಕ್ತಿ ಏನಿರುತ್ತಲ್ಲ ಆ ಶಕ್ತಿಯು ಕುಂಠಿತವಾಗುತ್ತೆ. ಹಾಗೂ ಅತಿಯಾದ ಯೂರಿಯಾ ಬಳಸುವುದರಿಂದ ಗಣಿಕೆಯು ತುಂಬಾನೇ ಸ್ಮೂತ್ ಆಗತ್ತೆ. ಅದರ ಜೊತೆಗೆ ಏನಾಗತ್ತೆ, ಅತಿಯಾದ ಗಾಳಿಯು ಬೀಸಿದಾಗ ಅದು ಮುರಿಯುವ ಚಾನ್ಸಸ್ ಹೆಚ್ಚಿರುತ್ತೆ. ಇದರಿಂದ ಕಬ್ಬಿನಲ್ಲಿ ತುಂಬಾನೇ ನಷ್ಟ ಉಂಟಾಗತ್ತೆ. ತುಂಬಾನೇ ಇಂಪಾರ್ಟೆಂಟು, ಜ್ಯೂಸ್ ಕ್ವಾಲಿಟಿ ಏನಿರುತ್ತಲ್ಲ, ಶುಗರ್ ಕೇನ್ ಜ್ಯೂಸ್ ಕ್ವಾಲಿಟಿ ಅದು ತುಂಬಾನೇ ಕಡಿಮೆ ಆಗತ್ತೆ. ಇದರಿಂದ ನಾವು ಶುಗರ್ ಪ್ರೊಡಕ್ಷನ್ ಕಡಿಮೆ ಆಗತ್ತೆ. ಬೆಲ್ಲ ತಾವು ತಯಾರು ಮಾಡ್ತಿದ್ದಲ್ಲಿ ಬೆಲ್ಲದ ಕ್ವಾಲಿಟಿಯು ತುಂಬಾನೇ ಖರಾಬ್ ಆಗುತ್ತೆ, ಕಡಿಮೆ ಆಗ್ಬಿಡತ್ತೆ. ಇದರಿಂದ ನಮಗೆ ತುಂಬಾನೇ ಹಾನಿ ಉಂಟಾಗತ್ತೆ. ಹಾಗೂ ತಾವು ಯೂರಿಯಾ ಅಧಿಕವಾಗಿ ಬಳಸುವುದರಿಂದ ಅತಿಯಾದ ಕಬ್ಬಿನ ಮರಿಗಳು ಬರ್ತವೆ. ಅದರಿಂದ ಅಲ್ಲಿ ನ್ಯೂಟ್ರಿಯೆಂಟ್ ಕಾಂಪಿಟಿಷನ್ ಆಗತ್ತೆ. ಹಾಗೂ ಕಬ್ಬಿನಲ್ಲಿ ಸೈಜೇ ಬಿಲ್ಡಪ್ ಆಗಲ್ಲ. ಅದರ ಸಲುವಾಗಿ ಅತಿಯಾದ ಯೂರಿಯಾವನ್ನ ತಾವು ಬಳಸಬೇಡಿ. ಅದರ ಜೊತೆಗೆ ತಾವು ಯೂರಿಯಾ ಅತಿಯಾಗಿ ಬಳಸಿದ್ದಲ್ಲಿ ಏನಾಗತ್ತೆ, ರೋಗಗಳು ಹಾಗೂ ಕೀಟಬಾಧೆ ತುಂಬಾನೇ ಹೆಚ್ಚಾಗತ್ತೆ. ಕೀಟಬಾಧೆಯಲ್ಲಿ ರಸ ಹೀರುವ ಕೀಟಗಳು ಹೆಚ್ಚಾಗ್ತವೆ. ಇದರಿಂದ ನಮ್ಮ ಕಬ್ಬಿನ ಇಳುವರಿ ತುಂಬಾನೇ ಕಡಿಮೆ ಆಗ್ಬಿಡುತ್ತೆ. ಅದರ ಸಲುವಾಗಿ ಕಬ್ಬಿನಲ್ಲಿ ತಾವು ಅತಿಯಾದ ಯೂರಿಯಾವನ್ನ ಬಳಸಬೇಡಿ. ಕಬ್ಬಿನಲ್ಲಿ ಮಿಲಿಬಗ್ ಅಟ್ಯಾಕ್ ಹೆಚ್ಚಾಗತ್ತೆ, ಕಬ್ಬಿನಲ್ಲಿ ವೈಟ್ ಫ್ಲೈಸ್ ಅಟ್ಯಾಕ್ ಹೆಚ್ಚಾಗತ್ತೆ. ಅದರ ಜೊತೆಗೆ ಕಬ್ಬಿನಲ್ಲಿ ಉಲಿ ಆಫಿಡ್ ಇದರ ಅಟ್ಯಾಕ್ ಹೆಚ್ಚಾಗತ್ತೆ. ಅದರ ಜೊತೆಗೆ ಡಿಸೀಸ್ ಬರ್ತವೆ. ರಸ್ಟ್ ಎನ್ನುವ ಡಿಸೀಸು ತುಂಬಾನೇ ಫಾಸ್ಟ್ ಆಗಿ ಹಬ್ಬತ್ತೆ. ಅದರ ಜೊತೆಗೆ ಸ್ಮಟ್ ಎನ್ನುವ ಡಿಸೀಸು ತುಂಬಾನೇ ಫಾಸ್ಟ್ ಆಗಿ ಹಬ್ಬತ್ತೆ. ಈ ರೋಗಗಳು, ಈ ಕೀಟಬಾಧೆಗಳು ನಮ್ಮ ಕಬ್ಬಿನಲ್ಲಿ ಆದ್ರೆ ಏನಾಗತ್ತೆ, ನಮ್ಮ ಕಬ್ಬಿನಲ್ಲಿ ಇಳುವರಿಯು ತುಂಬಾನೇ ಕಡಿಮೆ ಆಗತ್ತೆ. ಅತಿಯಾದ ಯೂರಿಯಾ ಬಳಸುವುದರಿಂದ ಎಲೆಗಳ ಸಂಖ್ಯೆನೇ ಹೆಚ್ಚಾಗತ್ತೆ, ಮರಿಗಳ ಸಂಖ್ಯೆನೇ ಹೆಚ್ಚಾಗತ್ತೆ. ಅದರ ಜೊತೆಗೆ ನಮ್ಮ ಕಬ್ಬಿನ ಗಣಿಕೆಗಳು ತುಂಬಾನೇ ಸ್ಮೂತ್ ಆಗ್ತವೆ. ಅತಿಯಾಗಿ ಗಾಳಿ ಬೀಸಿದ್ರೆ ಮುರಿದು ಹೋಗುತ್ತೆ. ಅದರ ಜೊತೆಗೆ ಕೀಟಬಾಧೆಗಳು, ರೋಗ ಬಾಧೆಗಳು, ಈ ತರಹ ಹಲವಾರು ಪದ್ಧತಿಯಿಂದ ನಮ್ಮ ಕಬ್ಬಿಗೆ ಲಾಸ್ ಆಗತ್ತೆ. ಇದರಿಂದ ನಮ್ಮ ಇಳುವರಿಯು ತುಂಬಾನೇ ಕಡಿಮೆ ಆಗ್ಬಿಡುತ್ತೆ. ಅದರ ಜೊತೆಗೆ ತುಂಬಾನೇ ಇಂಪಾರ್ಟೆಂಟು, ನಮ್ಮ ಮಣ್ಣಿನ ಶಕ್ತಿಯು ಕಡಿಮೆ ಆಗತ್ತೆ. ಹಾಗೂ ಮಣ್ಣಿನ ಫಲವತ್ತತೆ ಅಂತ ಹೇಳ್ತೀವಿ, ಅದು ತುಂಬಾನೇ ಕಡಿಮೆ ಆಗ್ಬಿಡುತ್ತೆ. ಇದರಿಂದ ಮಣ್ಣಿನ ಫಲವತ್ತತೆ ಕಡಿಮೆ ಆದಲ್ಲಿ ನಾವು ಮುಂದೆ ಯಾವುದೂ ಬೆಳೆಯನ್ನ ಬೆಳೆಸಬೇಕಾದಲ್ಲಿ ತುಂಬಾನೇ ಕಷ್ಟಪಡಬೇಕಾಗತ್ತೆ. ಅತಿಯಾದ ಯೂರಿಯಾ ಬಳಸುವುದರಿಂದ ಮಣ್ಣಿನ ಶಕ್ತಿಯೇ ಕಡಿಮೆ ಆಗ್ಬಿಡುತ್ತೆ, ಮಣ್ಣಿನ ಫಲವತ್ತತೆಯೇ ಕಡಿಮೆ ಆಗ್ಬಿಡುತ್ತೆ. ಇದರಿಂದ ನಮಗೆ ತುಂಬಾನೇ ಲಾಸ್ ಆಗತ್ತೆ. ಅದರ ಸಲುವಾಗಿ ತಾವು ಅತಿಯಾದ ಯೂರಿಯಾವನ್ನ ಕಬ್ಬು ಕೃಷಿಯಲ್ಲಿ ಬಳಸಬೇಡಿ. ಈಗ ಭೇಟಿಯಾಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಧನ್ಯವಾದಗಳು.